Good morning, dear students. So in the last class we have discussed about the generations of computer, right? So the definition we have learned, what is the meaning of computer we have learned, and many of the uses also we have seen, right? After that we have gone with the generations of computer. So in the different generations, how the computer has been evaluated to the man and the mankind, right? So in the today's class we are going to learn the classifications of the computer, how the computers are going to be classified. Getting? So it is the computers are classified on the basis of the different categories or the different scenarios, like based on the configurations, okay, and the based on a type of the working of a computer, is it, and based on the size of the computer, or based on a memory capacity of the computer. Getting? So on the basis of the configuration or the working of the computer, how the computers are going to be classified. Getting? So computers na ಇಲ್ಲಿ ಏನು ಮಾಡ್ತಾ ಇದ್ದೀವಿ, ಬೇರೆ ಬೇರೆ ಥರ ಇಲ್ಲಿ ವಿಂಗಡಣೆಯನ್ನು ಮಾಡ್ತಾ ಇದ್ದೀವಿ. ಸೊ ಅದು ಯಾವ ಥರ ವರ್ಕ್ ಮಾಡುತ್ತೆ ಅಥವಾ ಅದರ ಸೈಜಿಗೆ ತಕ್ಕಂಗೆ ಅದನ್ನು ಯಾವ ಥರ ನಾವು ಉಪಯೋಗಿಸ್ತಾ ಇದ್ದೀವಿ. ಸೊ ಆ ಉಪಯೋಗಗಳ ಮೇಲೆ ನಾವೇನು ಮಾಡ್ತಾ ಇದ್ದೀವಿ, ಅದನ್ನು ಬೇರೆ ಬೇರೆ ಭಾಗಗಳನ್ನಾಗಿ ವಿಂಗಡಿಸ್ತಾ ಇದ್ದೀವಿ. ಓಕೆನಾ? ಸೊ ಅದೇ ನಮ್ಮ ಕ್ಲಾಸಿಫಿಕೇಶನ್ಸ್ ಆಫ್ ಕಂಪ್ಯೂಟರ್. ಸೊ ಇಲ್ಲಿ ಬೇಸ್ಡ್ ಆನ್ ದ ಪ್ರಿನ್ಸಿಪಲ್ಸ್ ಆಫ್ ಆಪರೇಷನ್ ಆರ್ ಸೈಜ್ ಆಫ್ ದ ಕಂಪ್ಯೂಟರ್ ಆರ್ ದ ಕಾನ್ಫಿಗರೇಷನ್ ಆರ್ ದ ವರ್ಕಿಂಗ್ ಆಫ್ ದ ಕಂಪ್ಯೂಟರ್ ಅಂತ ಹೇಳ್ತೇವೆ. ಓಕೆ, ಸೊ ಹಿಯರ್ ಡಿಫ್ರೆಂಟ್ ಕೆಟಗರೀಸ್ ಆರ್ ದೇರ್ ಬೇಸ್ಡ್ ಆನ್ ಅ ಕನ್ಸ್ಟ್ರಕ್ಷನ್ ಆ್ಯಂಡ್ ಕಾನ್ಫಿಗರೇಷನ್ ಅಂತ ಹೇಳ್ತೇವೆ. ಫಸ್ಟು based on construction and configuration. Based on construction and working ಅಂತ ಹೇಳ್ತೀವಿ. ಓಕೆ, ಸೊ ಕನ್ಸ್ಟ್ರಕ್ಷನ್ ಮತ್ತು ವರ್ಕಿಂಗ್, ಯಾವ ಥರ ಕಂಪ್ಯೂಟರ್ ವರ್ಕ್ ಮಾಡ್ತಾ ಇದೆ, ಅದನ್ನು ಯಾವ ಥರ ಕನ್ಸ್ಟ್ರಕ್ಟ್ ಮಾಡಿದ್ದೀವಿ, ಯಾವ ಥರ ಡೆವಲಪ್ ಮಾಡಿದ್ದೀವಿ. ಸೊ ಅದ್ರ ಬೇಸಿಸ್ ಮೇಲೆ ಕಂಪ್ಯೂಟರ್ನ 3 ಟೈಪ್ಸ್ ಆಗಿ ಡಿವೈಡ್ ಮಾಡ್ತೀವಿ. ಸೊ ಯಾವ್ಯಾವ ಕಂಪ್ಯೂಟರ್ 3 ಟೈಪ್ಸ್ ಆಫ್ ಕಂಪ್ಯೂಟರ್ಸ್ ಅಂದರೆ, so here first one is analog computer. Analog computer. And the second one is digital computer. Digital computer. And the third one is hybrid computer. So these are the 3 different types of computers based on a configuration and the working. So working ಮತ್ತೆ ಅದರ ಕನ್ಸ್ಟ್ರಕ್ಷನ್ಸ್ ಮೇಲೆ 3 types of computers ನ ನೋಡ್ತಾ ಇದ್ದೀವಿ. So that is analog computer, digital computers and the hybrid computers. ಓಕೆನಾ? ಸೊ ನೆಕ್ಸ್ಟ್ ಬೇಸ್ಡ್ ಆನ್ ದ ಕಾನ್ಫಿಗರೇಷನ್ ಅಂತ ಹೇಳ್ತೇವೆ. ಸೊ ದಿಸ್ ಇಸ್ ಬೇಸ್ಡ್ ಆನ್ ಕನ್ಸ್ಟ್ರಕ್ಷನ್ ಆ್ಯಂಡ್ ವರ್ಕಿಂಗ್. ಓಕೆ, ಸೊ ಕನ್ಸ್ಟ್ರಕ್ಷನ್ ಮತ್ತು ವರ್ಕಿಂಗ್ ಮೇಲೆ ಯಾವ ಥರ ಕಂಪ್ಯೂಟರ್ ವರ್ಕ್ ಮಾಡ್ತಾ ಇದೆ, ಸೊ ಅದರ ಬೇಸಿಸ್ ಮೇಲೆ 3 ಟೈಪ್ಸ್ ಆಫ್ ಕಂಪ್ಯೂಟರ್ಸ್ ಆಗಿ ಡಿವೈಡ್ ಮಾಡಿದ್ದೀವಿ. ಸೊ ದ ನೆಕ್ಸ್ಟ್ ಈಸ್ ಬೇಸ್ಡ್ ಆನ್ ಕಾನ್ಫಿಗರೇಷನ್. So based on configuration, so the computers are divided into 4 types, that is microcomputers. So based on the configuration ಅಂತ ಹೇಳ್ತೇವೆ. ಸೊ ಆ ಕಾನ್ಫಿಗರೇಷನ್ ಮೇಲೆ ಇಲ್ಲಿ ಕಂಪ್ಯೂಟರ್ನ 4 ಟೈಪ್ಸ್ ಆಗಿ ಡಿವೈಡ್ ಮಾಡ್ತೇವೆ. ಸೊ ಹಿಯರ್ ದ ಫಸ್ಟ್ ಒನ್ ಈಸ್ ಮೈಕ್ರೋಕಂಪ್ಯೂಟರ್, ಸೆಕೆಂಡ್ ಒನ್ ಈಸ್ mini computer, mainframe computers, and the fourth is supercomputers. Getting? So these are the 4 categories of the computer based on a ಕಂಪ್ಯೂಟರ್ ಕಾನ್ಫಿಗರೇಷನ್. ಸೊ ಕಂಪ್ಯೂಟರಲ್ಲಿ ಯೂಸ್ ಮಾಡ್ತಾ ಇರೋಂಥ ಪ್ರಾಸೆಸರ್ಸ್ ಎಷ್ಟಾಗಿರ್ಬೋದು ಅಥವಾ ಯೂಸರ್ಸ್ ಯಾವ ಥರ ಯೂಸ್ ಮಾಡ್ತಾ ಇದ್ದಾರೆ, ಸೊ ಅದನ್ನು ನಾವಿಲ್ಲಿ ಕಾನ್ಫಿಗರೇಷನ್ ಅಂತ ಕರಿತಾ ಇದ್ದೀವಿ. ಓಕೆನಾ? ಸೊ ಆ ಕಾನ್ಫಿಗರೇಷನ್ ಮೇಲೆ ಸೊ 4 ಟೈಪ್ಸ್ ಆಗಿ ಡಿವೈಡ್ ಮಾಡ್ತಾ ಇದ್ದೀವಿ ಕಂಪ್ಯೂಟರ್ ಸಿಸ್ಟಮ್ನ. ಸೊ ಫಸ್ಟ್ ಒನ್ ಈಸ್ ಮೈಕ್ರೋ ಕಂಪ್ಯೂಟರ್, ಮಿನಿ ಕಂಪ್ಯೂಟರ್, ಮೇನ್ ಫ್ರೇಮ್ ಕಂಪ್ಯೂಟರ್ಸ್ ಆ್ಯಂಡ್ ದ ಸೂಪರ್ ಕಂಪ್ಯೂಟರ್ಸ್. ಓಕೆನಾ? ಸೊ ದೀಸ್ ಆರ್ ದ ಡಿಫ್ರೆಂಟ್
ಟೈಪ್ಸ್ ಆರ್ ದ ಕ್ಲಾಸಿಫಿಕೇಶನ್ಸ್ ಆಫ್ ಕಂಪ್ಯೂಟರ್ ಅಂತ ಹೇಳ್ತೇವೆ. ಸೊ ಇಲ್ಲಿ ಬೇಸ್ಡ್ ಆನ್ ಯೂಸೇಜ್ ಅಂತಾನೂ ಇದೆ. ಸೊ ಇಟ್ ಈಸ್ ನಾಟ್ ಇನ್ ಯುವರ್ ಸಿಲೆಬಸ್, ಬಟ್ ಕ್ಲಾಸಿಫಿಕೇಶನ್ ಬೇಸ್ಡ್ ಆನ್ ಡಿಫ್ರೆಂಟ್ ಕೆಟಗರೀಸ್ ಅಂತ ಬಂದಾಗ, ಸೊ ಇಲ್ಲಿ ನಾವು ಓದ್ತಾ ಇರೋದು ಓನ್ಲಿ ಬೇಸ್ಡ್ ಆನ್ ಅ ಕನ್ಸ್ಟ್ರಕ್ಷನ್ ಅಂಡ್ ವರ್ಕಿಂಗ್ ಆ್ಯಂಡ್ ಬೇಸ್ಡ್ ಆನ್ ಅ ಕಾನ್ಫಿಗರೇಷನ್. ಸೊ ಇಲ್ಲಿ ಬೇಸ್ಡ್ ಆನ್ ಯೂಸೇಜ್ ಅಂತ ಹೇಳ್ತೇವೆ. ಸೊ ಯೂಸ್ ಮಾಡೋದ್ರ ಮೇಲೆ ಕಂಪ್ಯೂಟರ್ನ ನಾವಿಲ್ಲಿ ಸ್ಪೆಷಲ್ ಪರ್ಪಸ್ ಕಂಪ್ಯೂಟರ್ ಮತ್ತು ಜನರಲ್ ಪರ್ಪಸ್ ಕಂಪ್ಯೂಟರ್ ಅಂತಾನು ಕ್ಲಾಸಿಫಿಕೇಶನ್ ಮಾಡ್ತೀವಿ. ಸೊ ನೆಕ್ಸ್ಟ್ ನಂಬರ್ ಆಫ್ ಮೈಕ್ರೋ ಪ್ರಾಸೆಸರ್ಸ್ ಯೂಸ್ಡ್. ಸೊ ಅದರಲ್ಲಿ ಎಷ್ಟು ಪ್ರಾಸೆಸರ್ಸ್ನ ಯೂಸ್ ಮಾಡ್ತಾ ಇದ್ದೀವಿ, ಸೊ ಅದ್ರ ಮೇಲೆ ಕ್ಲಾಸಿಫಿಕೇಶನ್ ಮಾಡಿದ್ರೆ ಸೀಕ್ವೆನ್ಷಿಯಲ್ ಮತ್ತು ಪ್ಯಾರಲಲ್ ಕಂಪ್ಯೂಟರ್ಸ್ ಅಂತ 2 ಟೈಪ್ಸ್ ಆಫ್ ಕಂಪ್ಯೂಟರ್ಸ್ನ ನೋಡ್ತೇವೆ. ಓಕೆನಾ. ಸೊ ನೆಕ್ಸ್ಟ್ ನಂಬರ್ ಆಫ್ ಯೂಸರ್ಸ್. ಸೊ ಒಂದು ಕಂಪ್ಯೂಟರ್ನ ಎಷ್ಟು ಜನ ಯೂಸ್ ಮಾಡ್ಬೋದು. ಸೊ ಇಲ್ಲಿ ಸಿಂಗಲ್ ಯೂಸರ್ ಮತ್ತು ಮಲ್ಟಿ ಯೂಸರ್ ಅಂತ ಕರಿತಾ ಇದ್ದೀವಿ. ಓಕೆ. ಸೊ ದೀಸ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಕಂಪ್ಯೂಟರ್ ಕ್ಲಾಸಿಫಿಕೇಶನ್ಸ್. ಓಕೆನಾ. ಸೊ ಇದರಲ್ಲಿ ನಾವು ಸ್ಟಡಿ ಮಾಡ್ತಾ ಇರೋದು ಓನ್ಲಿ ಇಟ್ ಈಸ್ ಬೇಸ್ಡ್ ಆನ್ ಅ ಕನ್ಸ್ಟ್ರಕ್ಷನ್ ಆ್ಯಂಡ್ ವರ್ಕಿಂಗ್ ಆ್ಯಂಡ್ ದ ಬೇಸ್ಡ್ ಆನ್ ಅ ಕಾನ್ಫಿಗರೇಷನ್. ಓಕೆ. So let us see, the first is based on construction and working. So as we have written, based on construction and working, there are 3 types of computer. So that is the analog computer, digital computer and the hybrid computer. Okay. So let us see what is analog computers. So what is this analog computer? So this analog computer is a computing device that work on a continuous way. So continuous way agi work ಮಾಡ್ತಾ ಇದೆ. So that is the which gives the continuous range of values with a minimum and maximum values. So continuous range of values ಅಂತ ಹೇಳ್ತಾ ಇದೆ. So this is a type of computing device. So ಇದು ಕೂಡ ಒಂದು type of computing device which works on a continuous ರೇಂಜ್ ಆಫ್ ವ್ಯಾಲ್ಯೂಸ್ ಅಂತ ಹೇಳ್ತಾ ಇದ್ದೀವಿ. ಸೊ ಕಂಟಿನ್ಯೂಸ್ ರೇಂಜ್ ಆಫ್ ವ್ಯಾಲ್ಯೂಸ್ ಮತ್ತು ಡಿಸ್ಕ್ರೀಟ್ ರೇಂಜ್ ಆಫ್ ವ್ಯಾಲ್ಯೂಸ್ ಅಂತ 2 ಟೈಪ್ಸ್ ಆಫ್ ವ್ಯಾಲ್ಯೂಸ್ ಬರುತ್ತೆ. ಸೊ ವಾಟ್ ಈಸ್ ದಟ್ ಕಂಟಿನ್ಯೂಸ್ ರೇಂಜ್ ಆಫ್ ವ್ಯಾಲ್ಯೂಸ್? ಸೊ ಬಿಫೋರ್ ಗೋಯಿಂಗ್ ಟು ದ ಅನಲಾಗ್ ಕಂಪ್ಯೂಟರ್, first we'll see what is the continuous range of values. So continuous range of values ಅಂತಂದ್ರೆ, ಸೊ ಒಂದು ಗ್ರಾಫ್ ಬರೀತೀವಿ. ಸೊ ದಟ್ ವಿ ಹ್ಯಾವ್ ಸ್ಟಡಿಡ್ ಇನ್ 8th and 9th ಸ್ಟ್ಯಾಂಡರ್ಡ್ ಫಿಸಿಕ್ಸ್ ಅಲ್ಲಿ ನೋಡಿದ್ದೇವೆ ಅಲ್ವಾ. ಸೊ ಗ್ರಾಫಿನ ರೆಪ್ರೆಸೆಂಟ್ ಮಾಡ್ತೀವಿ ಸ್ಪೀಡ್ ಟೈಮ್ ತಗೊಂಡು ಅಲ್ವಾ. ಸೊ ಗ್ರಾಫಿಕಲ್ ರೆಪ್ರೆಸೆಂಟೇಷನ್, ಫಾರ್ ಎಕ್ಸಾಂಪಲ್ ಇಲ್ಲಿ ಟೈಮ್ ಪೀರಿಯಡ್ ಅಂತ ಎಕ್ಸ್ ಆಕ್ಸಿಸಲ್ಲಿ ತಗೊಂಡ್ರೆ ಇಲ್ಲಿ ಹವರ್ಸ್, ಸ್ಪೀಡ್ ಅಂತ ತಗೊಳ್ಳಿ ಇಲ್ಲಿ. ಓಕೆ. ಸೊ ಎಷ್ಟು ಟೈಮಲ್ಲಿ ಎಷ್ಟು ಸ್ಪೀಡಲ್ಲಿ ಡ್ರೈವಿಂಗ್ ಆಗ್ತಾ ಇದೆ ಗೆಟಿಂಗ್. ಸೊ ಫಿಸಿಕ್ಸಲ್ಲಿ ಬರುತ್ತೆ ಅಲ್ವಾ. ಸೊ ಈ ಥರ ನಾವು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ನ ತೋರಿಸ್ತೀವಿ. ಸೊ ದಟ್ ವಿಚ್ ಗಿವ್ಸ್ ದ ಕಂಟಿನ್ಯೂಸ್ ರೇಂಜ್ ಆಫ್ ವ್ಯಾಲ್ಯೂಸ್. ಸೊ ಕಂಟಿನ್ಯೂಸ್ ಆಗಿ ವ್ಯಾಲ್ಯೂಸು ಏನಾಗ್ತಾ ಇದೆ, ಅಪ್ ಡೌನ್ ಆಗ್ತಾ ಇದೆ, ವೇರಿಯೇಷನ್ಸ್ ಆಗ್ತಾ ಇದೆ. ಇಸ್ ಇಟ್? ಸೊ ಇಲ್ಲಿ ಬಿಗಿನಿಂಗ್ ಇಟ್ ವಾಸ್ 0, ಇನಿಷಿಯಲಿ ಇಟ್ ವಾಸ್ 0, ರೈಟ್. ಸೊ ಆಫ್ಟರ್ ಸಮ್ ಟೈಮ್ ಪೀರಿಯಡ್ ದ ಸ್ಪೀಡ್ ಈಸ್ ವೆರಿ ಹೈ. Getting? So again after some period of time, so ಇಲ್ಲಿ x axis ಅಲ್ಲಿ time period ತಗೊಂಡಿದ್ದೇವೆ ಅಲ್ವಾ. So after some period of time, so the speed is again to 0, ಮತ್ತೆ 0 ಬಂದಿದೆ ಅಲ್ವಾ. ಸೊ ಅದೇ ಥರ ಮತ್ತೆ ಏನಾಗ್ತಾ ಇದೆ, ಮತ್ತೆ ನೆಕ್ಸ್ಟ್ ಟೈಮ್ ಪೀರಿಯಡಿಗೆ ಮತ್ತೆ ಹೈ ಆಗಿದೆ, ಲೋ ಆಗಿದೆ, ಏನಾಗ್ತಾ ಇದೆ. ಸೊ ಡಿಪೆಂಡಿಂಗ್ ಆನ್ ಅ ಟೈಮ್, ಆಸ್ ಅ ಟೈಮ್ ಇನ್ಕ್ರೀಸಸ್ ಆರ್ ದ ಟೈಮ್ ಚೇಂಜಸ್, ದ ಸ್ಪೀಡ್ ಈಸ್ ಗೋಯಿಂಗ್ ಟು ಬಿ ಚೇಂಜ್. ಸ್ಪೀಡ್ ಕೂಡ ಚೇಂಜ್ ಆಗ್ತಾ ಇದೆ. ಸೊ ಜಸ್ಟ್ ಇಟ್ ಈಸ್ ಅನ್ ಎಕ್ಸಾಂಪಲ್. ಓಕೆ. ಸೊ ಟೈಮ್ ಏನಾಗ್ತಾ ಇದೆ, ಚೇಂಜಸ್ ಆಗ್ತಾ ಇದೆ, ವೇರಿಯೇಷನ್ಸ್ ಆಗ್ತಾ ಇದೆ. ಸೊ ಇಲ್ಲಿ ಕಂಟಿನ್ಯೂಸ್ ರೇಂಜ್ ಆಫ್ ವ್ಯಾಲ್ಯೂಸ್ ಅಂತ ಹೇಳ್ತಾ ಇದ್ದೀವಿ. ಬೇರೆ ಬೇರೆ ವ್ಯಾಲ್ಯೂಸ್ ಬರ್ತಾ ಇದೆ, ಕಂಟಿನ್ಯೂಸ್ ರೇಂಜ್ ಆಫ್ ವ್ಯಾಲ್ಯೂಸ್. ಸೊ ಇನ್ನೊಂದು ಎಕ್ಸಾಂಪಲ್ ಬಾರ್ ಗ್ರಾಫ್ ಅಂತ ಬರುತ್ತೆ, ಗೊತ್ತಾ. ಸೊ ಅಲ್ಲಿ ಏನಾಗ್ತಾ ಇದೆ, ಸೊ ಸೆನ್ಸಸ್, ಎಕ್ಸಾಂಪಲ್ ಸೆನ್ಸಸ್ ಏನು ತಗೊಳ್ತೀರಾ. ಸೊ ಇಲ್ಲಿ ಪಾಪ್ಯುಲೇಷನ್ ತಗೊಳ್ತೀರಾ. ನೆಕ್ಸ್ಟ್ ಇಲ್ಲಿ ಇಯರ್ 2000 ಅಲ್ಲಿ ಎಷ್ಟಿತ್ತು, ನೆಕ್ಸ್ಟ್ 2004, 2008. ಸೊ ನೆಕ್ಸ್ಟ್ ಇಯರ್ಸಿಗೆ ಏನಾಗ್ತದೆ, ಸ್ಪೆಸಿಫಿಕ್ ಪರ್ಟಿಕ್ಯುಲರ್ ಪೀರಿಯಡ್ ಆಫ್ ಟೈಮಿಗೆ ಪಾಪ್ಯುಲೇಷನ್ ಏನಾಗ್ತಾ ಇದೆ. ಸೊ ಇಲ್ಲಿ ಈ ಇಯರಿಗೆ 1 lakh, ನೆಕ್ಸ್ಟ್ ಇಲ್ಲಿ 2 lakh, ನೆಕ್ಸ್ಟ್ ಅಗೇನ್ 1.5 lakh. ಸೊ ಇಲ್ಲಿ ಏನಾಗ್ತಾ ಇದೆ, ಸೇಮ್ ವ್ಯಾಲ್ಯೂಸ್ ಬರ್ತಾ ಇದೆ. ಸೊ ಇಲ್ಲಿ ಕಂಟಿನ್ಯೂಸ್ ಆಗಿ ಚೇಂಜ್ ಆಗ್ತಾ ಇಲ್ಲ, ವ್ಯಾಲ್ಯೂಸ್ ಡಿಸ್ಕ್ರೀಟ್ ಆಗ್ತಾ ಇದೆ ಅಲ್ವಾ. ಸೊ ಹಿಯರ್ ಇಟ್ ಈಸ್ ಅ ಎಕ್ಸಾಂಪಲ್ ಫಾರ್ ಯುವರ್ ಡಿಜಿಟಲ್ ಕಂಪ್ಯೂಟರ್ಸ್ ಅಂತ ಹೇಳ್ಬೋದು. ಓಕೆ. ಸೊ ಇಲ್ಲಿ ಸಡನ್ ಆಗಿ ಕಂಟಿನ್ಯೂಸ್ ವೇರಿಯೇಷನ್ಸ್ ಆಗ್ತಾ ಇಲ್ಲ, ಬಟ್ ಇಲ್ಲಿ ಏನಾಗ್ತಾ ಇದೆ, ಕಂಟಿನ್ಯೂಸ್ ವೇರಿಯೇಷನ್ ಇನ್ ಅ ವ್ಯಾಲ್ಯೂಸ್ ವಿಚ್ ಗಿವ್ಸ್ ದ ಮಿನಿಮಮ್ ವ್ಯಾಲ್ಯೂ ಅಂಡ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ. ಗೆಟ್ ಇಟ್? ಸೊ ಇದಕ್ಕೆ ಇನ್ನೊಂದು ರಿಯಲ್ ಟೈಮ್ ಎಕ್ಸಾಂಪಲ್ ಅಂತಂದರೆ ಇ ಸಿ ಜಿ
ಅಲ್ವಾ, ಎಲೆಕ್ಟ್ರೋಕಾರ್ಡಿಯೋಗ್ರಾಮ್. ಸೊ ಹಾಸ್ಪಿಟಲ್ಸಲ್ಲೆಲ್ಲ ಕಾರ್ಡಿಯಾಲಜಿಸ್ಟ್ ಮಾಡ್ತಾರೆ ಇ ಸಿ ಜಿ. ಸೊ ಅಲ್ಲಿ ಏನಾಗ್ತಾ ಇದೆ, ಸೊ ಡಿಫ್ರೆಂಟ್ ವೇರಿಯೇಷನ್ಸ್ ತೋರಿಸ್ತಾ ಇದೆ. ಸೊ ಎಷ್ಟು ಹಾರ್ಟ್ ಬೀಟ್ ಎಷ್ಟಾಗ್ತಾ ಇದೆ, ಯಾವ ಟೈಮ್ ಪೀರಿಯಡಿಗೆ ಎಷ್ಟು ಹಾರ್ಟ್ ಬೀಟ್ ಆಗ್ತಾ ಇದೆ ಅಂತ ಅಲ್ವಾ. ಸೊ ಇಟ್ ಈಸ್ ವೇರಿಯಿಂಗ್. ಸೊ ಬೇರೆ ಬೇರೆ ಟೈಮ್ ಪೀರಿಯಡ್, ಡಿಪೆಂಡಿಂಗ್ ಆನ್ ಅ ಟೈಮ್ ಪೀರಿಯಡ್ ಇಟ್ ಈಸ್ ವೇರಿಯಿಂಗ್. ಸೊ ಟೈಮಿಗೆ ತಕ್ಕಂಗೆ ಅಲ್ಲಿ ಹಾರ್ಟ್ ಬೀಟ್ ಏನಾಗ್ತಾ ಇದೆ, ಚೇಂಜಸ್ ಆಗ್ತಾ ಇದೆ ಅಲ್ವಾ. ಸೊ ಇಟ್ ಈಸ್ ಕಂಟಿನ್ಯೂಸ್ಲಿ ಚೇಂಜಿಂಗ್ ದ ವ್ಯಾಲ್ಯೂಸ್. ಸೊ ಅದೇ ಇಲ್ಲಿ ನಮ್ಮ ಅನಲಾಗ್ ಕಂಪ್ಯೂಟರ್ಸ್. ಅದೇನು ಇ ಸಿ ಜಿ ಮಾಡೋದಕ್ಕೆ ಏನು ಡಿವೈಸ್ ಯೂಸ್ ಮಾಡ್ತಾ ಇದ್ದೀವಿ, ಸೊ ದಟ್ ಕಂಪ್ಯೂಟರ್ ಡಿವೈಸ್ ಇಸ್ ಅ ಅನಲಾಗ್ ಟೈಪ್ ಆಫ್ ಕಂಪ್ಯೂಟರ್ ಅಂತ ಹೇಳ್ಬೋದು. ಓಕೆ, ಸೊ ಹಿಯರ್ ವಾಟ್ ಈಸ್ ಅನಲಾಗ್ ಕಂಪ್ಯೂಟರ್? ಸೊ ಇಟ್ ಈಸ್ ಆನ್ ಕಂಪ್ಯೂಟಿಂಗ್ ಡಿವೈಸ್ it is an computing device. It is an computing device that works on continuous range of values. So continuous range of values with a minimum and maximum value, with a minimum and minimum value and maximum value. So this is the analog computer. Okay, so what is analog computer? So analog computer is an computing device that works on continuous range of values with the minimum values and the maximum values. Okay, so here the analog computer give the approximate result. So since, so ಇಲ್ಲಿ ಏನು ಹೇಳ್ತಾ ಇದ್ದೀವಿ, so it gives the approximate result. So ಇಲ್ಲಿ approximate result ನ ಪ್ರೊಡ್ಯೂಸ್ ಮಾಡುತ್ತೆ ಅಲ್ವಾ. ಸೊ ಯಾವ ಟೈಮ್ ಪೀರಿಯಡಿಗೆ ಏನಾಗಿತ್ತು, ಸೊ ಇಲ್ಲಿ ಅಪ್ರಾಕ್ಸಿಮೇಟ್, ಇಟ್ ಗಿವ್ಸ್ ದ ಅಪ್ರಾಕ್ಸಿಮೇಟ್ ರಿಸಲ್ಟ್. ಆಕ್ಚುಯಲ್ ರಿಸಲ್ಟ್ ಅಂಡ್ ಅಪ್ರಾಕ್ಸಿಮೇಟ್ ರಿಸಲ್ಟಿಗೆ ಡಿಫರೆನ್ಸ್ ಗೊತ್ತಾಗುತ್ತಲ್ಲ, ಅಪ್ರಾಕ್ಸಿಮೇಟ್. ಸೊ ಅಪ್ರಾಕ್ಸಿಮೇಟ್ ಮೀನ್ಸ್ ಅ ನಿಯರೆಸ್ಟ್ ವ್ಯಾಲ್ಯೂ ಇಟ್ ವಿಲ್ ಗಿವ್, ನಾಟ್ ದ ಎಕ್ಸಾಕ್ಟ್ ವ್ಯಾಲ್ಯೂ ಅಲ್ವಾ. ಸೊ ಇಲ್ಲಿ ಏನಾಗ್ತಾ ಇದೆ, ಸಿ ಹಿಯರ್ ಇಫ್ ಐ ಟೇಕ್ ದ ಟೈಮ್ ಪೀರಿಯಡ್ ಹಿಯರ್, ಫಾರ್ ಎಕ್ಸಾಂಪಲ್ 0, ಫಸ್ಟ್ ಅವರ್, ಸೆಕೆಂಡ್, ಥರ್ಡ್, ಫೋರ್ತ್, 5, 6. ಸೊ ಈ ಥರ ಹವರ್ಸ್ ತೊಗೊಂಡಿದ್ದೀನಿ. ಓಕೆನಾ. ಸೊ ಇಲ್ಲಿ ಟೈಮ್ ಸ್ಪೀಡ್ ಈ ಥರ ತಗೊಂಡಿದ್ದೀನಿ ಅಲ್ವಾ. ಸೊ ಇಲ್ಲಿ ಇನಿಷಿಯಲಿ ಇಟ್ ಈಸ್ 0. ಸೊ ಫಸ್ಟ್ ಹವರಿಗೆ ಏನಾಗಿದೆ ಇಲ್ಲಿ, ಇಟ್ ಹ್ಯಾಸ್ ಬೀನ್ 10 ಅಂತ ತಗೊಳ್ಳಿ. ಓಕೆನಾ. 10 ಸ್ಪೀಡ್ 10 ಅಲ್ಲಿ ಹೋಗ್ತಾ ಇದೆ. ಸೊ ಎಲ್ಲಿ, ಫಸ್ಟ್ ಹವರಿಗೆ. ಸೊ ಅಗೇನ್, ಸೊ ನಾಟ್ ಟು ದ ಫಸ್ಟ್ ಅವರ್, ಸೊ ಇಟ್ ಈಸ್ ಮಿಡಲ್ ಅಲ್ವಾ. ಪೀಕ್ ಎಲ್ಲಿದೆ, ಮಿಡಲ್ ಅಲ್ಲಿದೆ. ಸೊ ಹಾಫ್ ಆನ್ ಅವರ್ ಇದ್ದಾಗ ಏನಾಗಿದೆ, ಹಾಫ್ ಆನ್ ಅವರ್ 10. ಸೊ ಸ್ಪೀಡ್ 10 ಅಲ್ಲಿ ಹೋಗ್ತಾ ಇದೆ, 10 ಕಿಲೋಮೀಟರ್ಸ್ ಅಲ್ಲಿ. ಓಕೆನಾ. ಸೊ ಅದೇ ಇಲ್ಲಿ 1 ಅವರ್ ಆದಮೇಲೆ, ಸೊ ಅಗೇನ್ ಇಟ್ ಟೇಕ್ ಯು ಟು ದ 0. ಸೊ ಸ್ಪೀಡ್ ಏನಾಗಿದೆ, ನಿಲ್ಲಾಗಿದೆ. ಸೊ ಇಲ್ಲಿ ಅಪ್ರಾಕ್ಸಿಮೇಟ್ ರಿಸಲ್ಟ್ ನಮಗೆ ಸಿಗ್ತಾ ಇದೆ, ನಾಟ್ ದ ಅಕ್ಯುರೇಟ್ ರಿಸಲ್ಟ್. ಎಕ್ಸಾಕ್ಟ್ ರಿಸಲ್ಟ್ ಸಿಗ್ತಾ ಇಲ್ಲ, ಓನ್ಲಿ ದ ಅಪ್ರಾಕ್ಸಿಮೇಟ್ ರಿಸಲ್ಟ್ ವಿ ಆರ್ ಗೆಟಿಂಗ್. So here what it is saying, the analog computers gives the approximate result since they deal with the quantities with the very continuously. Okay, so ಇಲ್ಲಿ ಏನಾಗ್ತಾ ಇದೆ, so these are dealing with the values are the quantities that vary continuously. Vary in the sense changes ಆಗ್ತಾ ಇದೆ, vary continuously ಅಂತ ಹೇಳ್ತಾ ಇದ್ದೀವಿ ಅಲ್ವಾ. ಸೊ ಕಂಟಿನ್ಯೂಸ್ ಆಗಿ ಚೇಂಜಸ್ ಆಗ್ತಾ ಇದೆ ವ್ಯಾಲ್ಯೂಸ್. ಸೊ ವ್ಯಾಲ್ಯೂಸ್ ಆರ್ ನಾಟ್ ಕಾನ್ಸ್ಟಂಟ್, ಕಂಟಿನ್ಯೂಸ್ ಡಿಸ್ಕ್ರೀಟ್ ಆಗ್ತಾ ಇಲ್ಲ. ಸೊ ವ್ಯಾಲ್ಯೂಸ್ ಆರ್ ಕಂಟಿನ್ಯೂಸ್ ಇನ್ ವೆರಿ ಕಂಟಿನ್ಯೂಸ್ಲಿ. ಡಿಫ್ರೆನ್ಸ್ ಆಗ್ತಾ ಇದೆ, ವೆರಿ ಇನ್ ದ ಸೆನ್ಸ್ ಇಟ್ ಈಸ್ ಡಿಫ್ರೆಂಟ್. ಓಕೆ, ಸೊ ಪ್ರತಿಯೊಂದು ಸೆಕೆಂಡಿಗೂ, ಪ್ರತಿಯೊಂದು ಮಿನಿಟಿಗೂ, ಇಲ್ಲಿ ಹವರ್ಸ್ ತಗೊಂಡಿದ್ದೀನಿ ಅಂದರೆ ಇಟ್ ಈಸ್ ಮಿನಿಟ್, ರೈಟ್. ಸೊ ಇಲ್ಲಿ ಪ್ರತಿಯೊಂದು ಮಿನಿಟ್ಗೂ ಏನಾಗ್ತಾ ಇದೆ, ಇಲ್ಲಿ ವೇರಿ ಆಗ್ತಾ ಇದೆ, ಮೀನ್ಸ್ ಡಿಫ್ರೆಂಟ್ ಆಗ್ತಾ ಇದೆ. ಸೊ ಇಟ್ ಗಿವ್ಸ್ ಓನ್ಲಿ ದ ಅಪ್ರಾಕ್ಸಿಮೇಟ್ ರಿಸಲ್ಟ್. ಸೊ ಅಪ್ರಾಕ್ಸಿಮೇಟ್ ರಿಸಲ್ಟ್ನ ಪ್ರೊಡ್ಯೂಸ್ ಮಾಡ್ತಾ ಇದೆ. ಗೆಟಿಂಗ್. ಸೊ ಹಿಯರ್ ಇಫ್ ಯು ಟೇಕ್ ದ ರಿಯಲ್ ಟೈಮ್ ಎಕ್ಸಾಂಪಲ್ ಲೈಕ್ ಯುವರ್ ಟೆಂಪ್ರೇಚರ್. ಓಕೆ, ಸೊ ಇವತ್ತೇನಾಗಿದೆ ಟೆಂಪ್ರೇಚರ್ 27 ಡಿಗ್ರಿ. ಸೊ ಮಾರ್ನಿಂಗ್ ಟು ಈವ್ನಿಂಗ್ 27 ಡಿಗ್ರಿ ಇರುತ್ತಾ? ನೋ, ಇಟ್ ವಿಲ್ ಬಿ ಚೇಂಜಿಂಗ್, ರೈಟ್. ಸೊ ಅಟ್ ದ ಆಫ್ಟರ್ನೂನ್ ಇಟ್ ವಿಲ್ ಬಿ ಲೈಕ್ 28 ಡಿಗ್ರಿ.
ಓಕೆ. ಸೊ ಎಗೇನ್ ಅಟ್ ದ ಈವ್ನಿಂಗ್, ಸೊ 1 hour ಬಿಟ್ಟು ಮತ್ತೆ ಕಡಿಮೆ ಆಗ್ತಾ ಇದೆ. ಸೊ 26, 24, 25. ಸೊ ಅಲ್ಲಿ ಏನಾಗ್ತಾ ಇದೆ, ಸೊ ಒಂದು ಅಪ್ರಾಕ್ಸಿಮೇಟ್ನ ಕೊಡ್ತಾ ಇದ್ದೀವಿ. ಸೊ ಪೇಪರಲ್ಲೆಲ್ಲ ನ್ಯೂಸ್ ಪೇಪರಲ್ಲಿ ಬರುತ್ತೆ, ಸೊ ಟುಡೇಸ್ ಟೆಂಪ್ರೇಚರ್ ಎಷ್ಟಿದೆ ಅಂತೇಳಿ ಅಲ್ವಾ. ಸೊ 32 ಡಿಗ್ರಿ ಸೆಲ್ಸಿಯಸ್ ಅಂತ ಏನೋ ಬಂದಿದೆ. ಸೊ 32 ಡಿಗ್ರಿ ಸೆಲ್ಸಿಯಸ್ ಇದೆ ಅಂದರೆ ಮಾರ್ನಿಂಗ್ ಟು ಈವ್ನಿಂಗ್ ಇಟ್ ಈಸ್ ನಾಟ್ ಕಾನ್ಸ್ಟಂಟ್, ಇಟ್ ವಿಲ್ ಬಿ ವೇರಿಯಿಂಗ್ ಟು ದ ಟೈಮ್ ಪೀರಿಯಡ್. ಸೊ ಟೈಮ್ ಪೀರಿಯಡ್ ಚೇಂಜ್ ಆದಂಗೆಲ್ಲ ಏನಾಗ್ತಾ ಇದೆ, ಇಟ್ ಈಸ್ ವೇರಿಯಿಂಗ್ ಕಂಟಿನ್ಯೂಸ್ಲಿ, ಕಂಟಿನ್ಯೂಸ್ ಆಗಿ ಚೇಂಜಸ್ ಆಗ್ತಾ ಇದೆ. ಸೊ ದಟ್ ಈಸ್ ದ ಎಕ್ಸಾಂಪಲ್ ಫಾರ್ ಯುವರ್ ಅನಲಾಗ್ ಕಂಪ್ಯೂಟರ್ಸ್ ಅಂತ ಹೇಳ್ಬೋದು. ಗೆಟ್ ಇಟ್? ಸೊ ದಿಸ್ ಈಸ್ ಅಬೌಟ್ ದ ಅನಲಾಗ್ ಕಂಪ್ಯೂಟರ್. ಓಕೆ. ಸೊ ಹಿಯರ್ ದೇ ಮೆಷರ್ ಕಂಟಿನ್ಯೂಸ್ ಫಿಸಿಕಲ್ ಮ್ಯಾಗ್ನಿಟ್ಯೂಡ್. ಸೊ ಇಲ್ಲಿ ಎಕ್ಸಾಂಪಲ್ ನಾವು ಫಿಸಿಕಲ್ ಮ್ಯಾಗ್ನಿಟ್ಯೂಡಿಂದ ತಗೊಳ್ತಾ ಇದ್ದೀವಿ. ಸೊ ಸ್ಕೇಲ್, ಮ್ಯಾಗ್ನಿಟ್ಯೂಡ್ ಮತ್ತು ಸ್ಕೇಲ್ ಆ್ಯಂಡ್ ವೆಕ್ಟಾರ್ಸ್. ಓಕೆ. ಸೊ ಅದನ್ನು 2 ಮೆಷರ್ಮೆಂಟ್ಸ್ನ ತಗೊಂಡು ಎಕ್ಸ್ ಆಕ್ಸಿಸ್ ಮತ್ತು ವೈ ಆಕ್ಸಿಸಲ್ಲಿ ಸೊ ಕಂಟಿನ್ಯೂಸ್ ಆಗಿ ವೇರಿಯೇಷನ್ಸ್ ಆಗ್ತಾ ಇರೋದನ್ನ ನಾವಿಲ್ಲಿ ತೋರಿಸ್ಬೋದು. ಓಕೆನಾ. ಸೊ ಹಿಯರ್ ಸೊ ಇಟ್ ಜನರಲಿ ಡೀಲ್ಸ್ ವಿತ್ ದ ಫಿಸಿಕಲ್ ವೇರಿಯಬಲ್ಸ್. ಸೊ ಯಾವ್ದ್ಯಾವುದು ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ಸ್ ಅಂದರೆ ನಿಮ್ಮ ಟೆಂಪ್ರೇಚರ್, ವೋಲ್ಟೇಜ್ ಚೇಂಜ್ ಆಗ್ತಾ ಇರೋದನ್ನ ತೋರಿಸ್ಬೋದು, ಪ್ರೆಷರ್ ಚೇಂಜ್ ಆಗೋದನ್ನ ಕೂಡ ತೋರಿಸ್ಬೋದು. ಸೊ ದೀಸ್ ಟೆಂಪ್ರೇಚರ್, ಪ್ರೆಷರ್ ಆ್ಯಂಡ್ ವೋಲ್ಟೇಜಸ್ ಕ್ಯಾನ್ ಬಿ ಎಕ್ಸಾಂಪಲ್ ಆಫ್ ಯುವರ್ analog computer. Okay. Temperature, pressure, voltages and etc. Get it? Because these are changing continuously the values. So idralliruvanta values enagtade, it will be changing with the minimum value and the maximum value, continuously changing. So constant agi irodilla. So temperature constant agi irutta? No, it will be changing, right? So variations ಆಗ್ತಾ ಇದೆ, varying continuously. So ಆ ಒಂದು values ನ ನಾವಿಲ್ಲಿ ಅನಲಾಗ್ ವ್ಯಾಲ್ಯೂಸ್ ಅಂತ ಕರಿತೀವಿ. ಸೊ ಅನಲಾಗ್ ವ್ಯಾಲ್ಯೂಸ್ ಕೊಡ್ತಾ ಇರುವಂಥ ಡಿವೈಸ್ಗೆ ನಾವಿಲ್ಲಿ ಅನಲಾಗ್ ಕಂಪ್ಯೂಟರ್ ಅಂತ ಕರಿತಾ ಇದ್ದೀವಿ. ಓಕೆನಾ. ಸೊ ಹಿಯರ್ ಇಫ್ ದೇ ಆಸ್ಕ್ ವಾಟ್ ಈಸ್ ಅನಲಾಗ್ ಕಂಪ್ಯೂಟರ್ ಮೀನ್ಸ್, ಅನಲಾಗ್ ಕಂಪ್ಯೂಟರ್ ಇಸ್ ಎ ಕಂಪ್ಯೂಟಿಂಗ್ ಡಿವೈಸ್ ದಟ್ ವರ್ಕ್ಸ್ ಆನ್ continuous range of values, that works on continuous range of values, continuous range of values with the maximum value and the minimum values. Okay. So this is about the analog computer. So let us see the digital computer. So what is digital computer? So here these are the computing device that operate with the information computing device that operate with the information and numerical values and other numerical values. Otherwise represent in a digital form. So ಇಲ್ಲಿ digital computers. So digital computers are those that operates on. So ಯಾವ್ದ್ರ ಮೇಲೆ ಆಪರೇಟ್ ಆಗ್ತಾ ಇದೆ? So those operate with the information and the numeric values ಅಂತ ಕರಿತೇವೆ. Information, numeric values are otherwise it is represented in a digital form. So digital form in the sense it is represented in a form of zeros and ones. Digital form ಅಂತಂದ್ರೆ ಇದನ್ನ zeros ಮತ್ತೆ ones ಅಂತ ಕರಿತೇವೆ. Okay. So now what we can analyze here? So ಇಲ್ಲಿ ಏನು ಅನಲೈಸ್ ಮಾಡ್ಬೋದು ಡಿಜಿಟಲ್ ಕಂಪ್ಯೂಟರ್ಸ್ ಅಲ್ಲಿ ಅಂದ್ರೆ, ಸೊ ಇಲ್ಲಿ zeros ಮತ್ತೆ ones ಗೆ ಕನ್ವರ್ಟ್ ಆಗ್ತಾ ಇದೆ. ಮೀನ್ಸ್ ಇಟ್ ಟೇಕ್ಸ್ ದ ಡೇಟಾ ಆರ್ ಇಟ್ ಗಿವ್ಸ್ ದ ಡೇಟಾ ಇನ್ ಅ
zeros and ones form anta ಹೇಳ್ತಾ ಇದೀವಿ. So it is better, right? So as compared to the analog computers, so digital computers are very useful anta ಹೇಳ್ತೇವೆ. So why? Because so as we have discussed in our earlier classes, so earlier classes ಅಲ್ಲಿ ಏನಂತ ಡಿಸ್ಕಸ್ ಮಾಡಿದ್ವಿ, so computer can understand only the zeros and ones ಅಂತ ಹೇಳಿದ್ವಿ ಅಲ್ವಾ. ಸೊ ಬೈನರಿ ವ್ಯಾಲ್ಯೂಸ್, ಬೈನರಿ ನಂಬರ್ ಸಿಸ್ಟಮ್ಸ್ ನ ಮಾತ್ರ ಅರ್ಥ ಮಾಡ್ಕೊಳ್ಳುತ್ತೆ ಕಂಪ್ಯೂಟರ್ ಸಿಸ್ಟಮ್ ಅಂತ ಹೇಳಿದ್ವಿ ಅಲ್ವಾ. ಸೊ ಇಲ್ಲೇನಾಗ್ತಾ ಇದೆ, ಸೊ ಡಿಜಿಟೈಸ್ಡ್ ವ್ಯಾಲ್ಯೂ ಆರ್ ಡಿಜಿಟಲ್ ಫಾರ್ಮ್ ಅಂತಂದ್ರೆ ಏನ್ ಬರ್ತಾ ಇದೆ, zeros and ones ಬರ್ತಾ ಇದೆ ಅಲ್ವಾ. ಸೊ ಇಲ್ಲಿ ಏನಾಗ್ತಾ ಇದೆ, even though if I am using the analog computer, so ಆ ಅನಲಾಗ್ ಕಂಪ್ಯೂಟರ್ಸ್ ಅಲ್ಲಿ ಏನಾಗಬೇಕು, ಡೇಟಾ ಅಗೇನ್ ಇಟ್ ಹ್ಯಾಸ್ ಟು ಬಿ ಡಿಜಿಟೈಸ್ಡ್, ಮೀನ್ಸ್ ಇಟ್ ಹ್ಯಾಸ್ ಟು ಕನ್ವರ್ಟ್ ಇಟ್ಸ್ ಅನಲಾಗ್ ವ್ಯಾಲ್ಯೂಸ್ ಟು ದ ಡಿಜಿಟಲ್ ವ್ಯಾಲ್ಯೂಸ್, ಬಿಕಾಸ್ ದ ಕಂಪ್ಯೂಟರ್ ನೋಸ್ ಓನ್ಲಿ ದ ಡಿಜಿಟೈಸ್ಡ್ ವರ್ಡ್ಸ್ ಆರ್ ದ ಬೈನರಿ ವರ್ಡ್ಸ್ ಅಂತ ಹೇಳ್ತೇವೆ ಅಲ್ವಾ. ಸೊ ಹಿಯರ್ there is a presence of conversion of analog to digital and digital to analog also. Getting? So ಅರ್ಥ ಆಗ್ತಿದೆ ಅಲ್ಲ. ಸೊ ಇಲ್ಲಿ ಡಿಸ್ಕ್ರೀಟ್ ವ್ಯಾಲ್ಯೂಸ್ ನ ಯೂಸ್ ಮಾಡ್ತೇವೆ. ಸೊ ಡಿಜಿಟಲ್ ವ್ಯಾಲ್ಯೂಸ್ ದಟ್ ಈಸ್ ದ zeros and ones ಅಂತ ಹೇಳ್ತಾ ಇದ್ದೇವೆ. ಸೊ ಡಿಸ್ಕ್ರೀಟ್ ವ್ಯಾಲ್ಯೂಸ್ as we have said earlier, so the graphical representation will be like this. ಸೊ ಇಲ್ಲಿ ಕಂಟಿನ್ಯೂಸ್ ಚೇಂಜಸ್ ಕಾಣ್ತಿದಾನಾ? ನೋ. ಸೊ ಇಲ್ಲಿ ಕಾನ್ಸ್ಟೆಂಟ್ ವ್ಯಾಲ್ಯೂಸ್ ಸಿಗ್ತಾ ಇದೆ ನಮಗೆ. ಸೊ ಇಲ್ಲಿಂದ ಫಾರ್ ಎಕ್ಸಾಂಪಲ್ ಇಫ್ ಐ ಟೇಕ್ ಹಿಯರ್ 2000 ಇಯರ್, 2001, 2002, 2003, 2004. ಸೊ ಇಲ್ಲಿ ಒಂದು ನನಗೆ ಅಕ್ಯುರೇಟ್ ರಿಸಲ್ಟ್ ಸಿಗ್ತಾ ಇದೆ. ಸೊ ಇಫ್ ಐ ಆಮ್ ಟೇಕಿಂಗ್ ದ ಪಾಪ್ಯುಲೇಷನ್ ಹಿಯರ್, ಸೊ ಇಲ್ಲಿ ವೈ ಆಕ್ಸಿಸ್ ಅಲ್ಲಿ ಪಾಪ್ಯುಲೇಷನ್ ಅನ್ನೋದನ್ನ ತಗೊಂಡೆ ಅಂದರೆ, ಸೊ ಇಫ್ ಐ ಟೇಕ್ ಹಿಯರ್ ಇಟ್ ಈಸ್ 1 million, 2 million, 3 million ಅಂತ ಇಟ್ಕೊಳ್ಳಿ, 4 million. ಸೊ ಇಲ್ಲಿ ನೋಡಿ 2001ಗೆ ಏನು ಸೆನ್ಸಸ್ ಆಗಿದೆ, ಸೊ ಅಲ್ಲಿ ನನಗೆ 3 million ಪಾಪ್ಯುಲೇಷನ್ ಸಿಗ್ತಾ ಇದೆ. ಸೊ ಕಂಟಿನ್ಯೂಸ್ 1 ಇಯರಿಗೆ ತಗೊಂಡಿದ್ದೀನಿ. ಸೊ ಇಟ್ ಈಸ್ 3 million. ನನಗೇನು ಪರ್ಟಿಕ್ಯುಲರ್ ರಿಸಲ್ಟ್ ಸಿಕ್ಕಿದೆ. ಸೊ ದೇರ್ ಈಸ್ ನೋ ಕಂಟಿನ್ಯೂಸ್ ಚೇಂಜಸ್. ಸೊ ಅಲ್ಲಿ ಏನು ವೇರಿಯೇಷನ್ಸ್ ಆಗ್ತಾ ಇಲ್ಲ, ಚೇಂಜಸ್ ಆಗ್ತಾ ಇಲ್ಲ. ಸೊ ಇಟ್ ಈಸ್ ಅ ಕಾನ್ಸ್ಟೆಂಟ್ ವ್ಯಾಲ್ಯೂ, ಒಂದು ಅಕ್ಯುರೇಟ್ ರಿಸಲ್ಟ್ ನನಗೆ ಸಿಗ್ತಾ ಇದೆ ಅಲ್ವಾ. ಸೊ ಹಿಯರ್ ಇಟ್ ಈಸ್ 3 million. ಸೊ ಆಫ್ಟರ್ ಅಗೇನ್ 1 year ಇಟ್ ವಿಲ್ ಬಿ 4, ನೆಕ್ಸ್ಟ್ ಅಗೇನ್ ಇಟ್ ಈಸ್ 4 million, ನೆಕ್ಸ್ಟ್ 3, ಅಗೇನ್ ಇಟ್ ಈಸ್ 2 ಅಲ್ವಾ. ಸೊ ಹಿಯರ್ ಇಟ್ ಈಸ್ ಅ ಡಿಸ್ಕ್ರೀಟ್ ವ್ಯಾಲ್ಯೂಸ್ ಅಂತ ಕರೀತಾ ಇದ್ದೀವಿ. ಓಕೆನಾ. ಸೊ ದಿಸ್ ಈಸ್ ದ ಮೇಜರ್ ಡಿಫರೆನ್ಸ್ ಬಿಟ್ವೀನ್ ದ ಅನಲಾಗ್ ಅಂಡ್ ದ ಡಿಜಿಟಲ್ ಕಂಪ್ಯೂಟರ್ಸ್. ಓಕೆ, ಎಸ್. ಸೊ ಹಿಯರ್, ಸೊ ಇಫ್ ವಿ ಟೇಕ್, ಸೊ ಇದನ್ನ ನಾವಿಲ್ಲಿ ಮ್ಯಾನೇಜ್ಮೆಂಟ್ ಅಲ್ಲಿ ಅಥವಾ ಕಮರ್ಷಿಯಲ್ ಆಗಿ ಈ ತರ ಗ್ರಾಫ್ ನ ಯೂಸ್ ಮಾಡಿ ಇದನ್ನ ಇಂಡಿಕೇಶನ್ ಮಾಡ್ತೇವೆ. ಸೊ ಇನ್ ಅದರ್ ವರ್ಡ್ಸ್, ಸೊ ಇನ್ ಯೋರ್ ಕಂಪ್ಯೂಟರ್ ಲ್ಯಾಂಗ್ವೇಜ್, ಸೊ ವಿ ರೆಪ್ರೆಸೆಂಟ್ ದಿಸ್. ಸೊ ಈ ತರ ಇದನ್ನ ರೆಪ್ರೆಸೆಂಟ್ ಮಾಡ್ತೇವೆ. ಸೊ ಇಟ್ ಇಂಡಿಕೇಟ್ಸ್ 1, ಇಟ್ ಇಂಡಿಕೇಟ್ಸ್ 0, 1 0 1 0. ಗೆಟಿಂಗ್ ಪೀಕ್. ಥ್ರೆಫ್ಟ್ ಇತ್ತು ಅಂದ್ರೆ 0 ಅಂತ ತೋರಿಸುತ್ತೆ, ಪೀಕ್ ಇತ್ತು ಅಂದ್ರೆ ಕ್ರಶ್ ಮತ್ತೆ ಥ್ರೆಫ್ಟ್ ಅಂತ ಕರಿತೇವೆ ಅಲ್ವಾ. ಸೊ ಇದನ್ನ 1 0 1 0. ಸೊ ಹೈಯೆಸ್ಟ್ ಪೀಕ್ ಇರೋದನ್ನ 1 ಮತ್ತೆ ಲೋಯೆಸ್ಟ್ ಇರೋದನ್ನ 0, ಹೈಯೆಸ್ಟ್ 1 0. ಸೊ ಈ ತರ ಒನ್ಸ್ ಮತ್ತೆ ಝೀರೋಸ್ ಫಾರ್ಮ್ಯಾಟ್ ಅಲ್ಲಿ ನಾವು ಡಿಜಿಟಲ್ ಕಂಪ್ಯೂಟರ್ ಸಿಸ್ಟಮ್ಸ್ ನ ಇಂಡಿಕೇಟ್ ಮಾಡ್ತೇವೆ. ಓಕೆನಾ. ಎಸ್. ಸೊ ಹಿಯರ್ ನೆಕ್ಸ್ಟ್ ಈಸ್ ದ ಹೈಬ್ರಿಡ್ ಕಂಪ್ಯೂಟರ್. ಸೊ ನೌ ವಿ ಹ್ಯಾವ್ ಡಿಸ್ಕಸ್ ವಾಟ್ ಈಸ್ ಅನಲಾಗ್ ಕಂಪ್ಯೂಟರ್ ಅಂಡ್ ದ ವಾಟ್ ಈಸ್ ಡಿಜಿಟಲ್ ಕಂಪ್ಯೂಟರ್, ರೈಟ್. ಸೊ ಅನಲಾಗ್ ಕಂಪ್ಯೂಟರ್ ಅಂದ್ರೆ ಏನು ಹೇಳಿದ್ವಿ, ಇಟ್ ಈಸ್ ಅನ್ ಕಂಪ್ಯೂಟಿಂಗ್ ಡಿವೈಸ್ ದಟ್ ವರ್ಕ್ಸ್ ಆನ್ ಅ ಕಂಟಿನ್ಯೂಸ್ ರೇಂಜ್ ಆಫ್ ವ್ಯಾಲ್ಯೂಸ್ ಅಂತ ಹೇಳಿದ್ವಿ. whereas the digital computer systems are the computer system which operate with the information and the numeric values, that is the digitized values, zeros and ones, that is in a discrete form anta helidve alva. So now what is this hybrid computer? So hybrid computer is nothing but it is a mixture of both analog computers and the digital computer. ಸೊ ಅನಲಾಗ್ ಕಂಪ್ಯೂಟರ್ ಅಂತ ಇದ್ರೆ ಅದ್ರ ಕ್ಯಾರೆಕ್ಟರಿಸ್ಟಿಕ್ಕೇ ಬೇರೆ ಇದೆ, ಡಿಜಿಟಲ್ ಕಂಪ್ಯೂಟರ್ ಅಂದರೆ ಅದ್ರ ಕ್ಯಾರೆಕ್ಟರಿಸ್ಟಿಕ್ಸೇ ಬೇರೆ ಇದೆ. ಸೊ ವಾಟ್ ಈಸ್ ದಿಸ್ ಹೈಬ್ರಿಡ್ ಕಂಪ್ಯೂಟರ್? ಸೊ ಹೈಬ್ರಿಡ್ ಕಂಪ್ಯೂಟರ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಅ ಮಿಕ್ಸ್ಚರ್ ಆಫ್ ದ ಕ್ಯಾರೆಕ್ಟರಿಸ್ಟಿಕ್ ಆಫ್ ಬೋತ್ ಅನಲಾಗ್ ಅಂಡ್ ದ ಡಿಜಿಟಲ್ ಕಂಪ್ಯೂಟರ್. ಸೊ ಆಕ್ಚುಯಲ್ ಕನ್ವರ್ಷನ್, ಸೊ ಏನು ನಾವು ಅನಲಾಗ್ ಇಂದ ಡಿಜಿಟಲಿಗೆ, ಡಿಜಿಟಲ್ ಇಂದ ಅನಲಾಗಿಗೆ ಕನ್ವರ್ಟ್ ಆಗುತ್ತೆ ಅಂತ ಹೇಳಿದ್ವಿ. ಸೊ ದಟ್ ಆಕ್ಚುಯಲ್ ಕನ್ವರ್ಸೇಷನ್ ಆರ್ ದ ಕನ್ವರ್ಷನ್ ವಿಲ್ ಬಿ ಟೇಕ್ ಪ್ಲೇಸ್ ಇನ್ ಅ
hybrid computers. So hybrid computers andre ಏನು ಹೇಳಿದ್ವಿ? So the computer which can accept both analog data and the digital data. So ಎರಡೂ ಡೇಟಾನು ಏನು ಅಕ್ಸೆಪ್ಟ್ ಮಾಡ್ತಾ ಇದೆ, ಸೊ ಅಂತ ಒಂದು ಕಂಪ್ಯೂಟರ್ಸ್ನ ನಾವಿಲ್ಲಿ ಹೈಬ್ರಿಡ್ ಕಂಪ್ಯೂಟರ್ಸ್ ಅಂತ ಕರಿತಾ ಇದ್ದೀವಿ. ಓಕೆನಾ? ಎಸ್. So it is a combination of, so we'll write the definition first. A combination of computers those are capable of accepting input both in the form of analog and digital signals. So ಇಲ್ಲಿ hybrid computers ಅಂದ್ರೆ ಏನು ಹೇಳಿದ್ವಿ? So these type of computers are having the characteristic of both analog and digital computers ಅಂತ ಹೇಳಿದ್ವಿ. So analog computers ಅಲ್ಲಿ ಏನಾಗ್ತಾ ಇದೆ? So there is a continuous range of values. Where is the continuous values? So values ನ ಏನಾಗ್ತಾ ಇದೆ? ಚೇಂಜಸ್ ಮಾಡ್ತಾ ಇದೆ. ಇಟ್ ಈಸ್ ವೇರಿಯಿಂಗ್ ಅಲ್ವಾ? ಸೊ whereas in a digital form it is representing in a zeros and ones format, that is the discrete values ಅಂತ ಹೇಳ್ತೇವೆ ಅಲ್ವಾ? ಸೊ ಎರಡು ಕ್ಯಾರೆಕ್ಟರಿಸ್ಟಿಕ್ಸ್ ಇರೋದು ಯಾವುದರಲ್ಲಿ? ನಮಗೆ ಹೈಬ್ರಿಡ್ ಕಂಪ್ಯೂಟರ್ಸ್ ಅಲ್ಲಿ. ಮತ್ತೆ ಹೈಬ್ರಿಡ್ ಕಂಪ್ಯೂಟರ್ಸ್ ಹೇಗೆ ವರ್ಕ್ ಆಗಬೇಕು? ಸೊ ಅದೇನಾಗಬೇಕು? ಇನ್ಪುಟ್ನ ಅನಲಾಗ್ ಅಲ್ಲೂ ತಗೋಬೇಕು, ಡಿಜಿಟಲ್ ಫಾರ್ಮ್ಯಾಟ್ ಅಲ್ಲೂ ತಗೋಬೇಕು. ಔಟ್ಪುಟ್ ಕೊಡುವಾಗ ಇಟ್ ಶುಡ್ ಬಿ ಬೋತ್ ಇನ್ ಅನಲಾಗ್ ಅಂಡ್ ಡಿಜಿಟಲ್ ಫಾರ್ಮ್ಯಾಟ್ ಅಲ್ವಾ? ಸೊ ನಾವೇನು ಡಯಾಗ್ರಾಮ್ ಬರ್ದಿದ್ವಿ, ಸೊ ಅದಕ್ಕೆ ನಾವಿಲ್ಲಿ ಅನಲಾಗ್ ಸಿಗ್ನಲ್ಸ್ ಮತ್ತೆ ಡಿಜಿಟಲ್ ಸಿಗ್ನಲ್ಸ್ ಅಂತ ಕರಿತೀವಿ. ಸೊ ಫಾರ್ ದಟ್ ಓನ್ಲಿ ವಿ ಆರ್ ಸೇಯಿಂಗ್ ದಟ್ ದ ಹೈಬ್ರಿಡ್ ಕಂಪ್ಯೂಟರ್ ಇಸ್ ಅ ಕಾಂಬಿನೇಷನ್ ಆಫ್ ಕಂಪ್ಯೂಟರ್ ಸಿಸ್ಟಮ್ಸ್. ಸೊ ಕಾಂಬಿನೇಷನ್ ಆಫ್ ಕಂಪ್ಯೂಟರ್ಸ್, ದೋಸ್ ಆರ್ capable of accepting the input both in the form of analog and the digital signal. ಸೊ ಯಾವ ಕಂಪ್ಯೂಟರು ಸೊ ಬೋತ್ ಅನಲಾಗ್ ಮತ್ತು ಡಿಜಿಟಲ್ ಸಿಗ್ನಲ್ಸ್ನ ಅಕ್ಸೆಪ್ಟ್ ಮಾಡ್ಕೊಳುತ್ತೆ, ಪ್ರಾಸೆಸ್ ಮಾಡಿ ಮತ್ತೆ ಅನಲಾಗ್ ಮತ್ತು ಡಿಜಿಟಲ್ ಎರಡೂ ಸಿಗ್ನಲ್ಸಲ್ಲೂ ಕೂಡ ನಮಗೆ ಡೇಟಾನ ಅಥವಾ ಔಟ್ಪುಟ್ನ ಪ್ರೊಡ್ಯೂಸ್ ಮಾಡುತ್ತೋ ಅಂಥ ಒಂದು ಕಂಪ್ಯೂಟರ್ ಸಿಸ್ಟಮ್ಗೆ ನಾವಿಲ್ಲಿ ಹೈಬ್ರಿಡ್ ಕಂಪ್ಯೂಟರ್ ಸಿಸ್ಟಮ್ಸ್ ಅಂತ ಕರೀತಾ ಇದ್ದೇವೆ. ಸೊ ಫಾರ್ ದಿಸ್ ದ ಬೆಸ್ಟ್ ಎಕ್ಸಾಂಪಲ್ ಈಸ್ ಯುವರ್ ECG. ಓಕೆ, ಸೊ ECG ಏನು ಎಲೆಕ್ಟ್ರೋಕಾರ್ಡಿಯೋಗ್ರಾಮ್ ತೆಗಿತೀರಲ್ಲ, ಸೊ ಅಲ್ಲಿ ಇನ್ಪುಟ್ ತಗೊಳ್ತಾ ಇರೋದು ಯಾವುದು? ವೇರಿಯಿಂಗ್ ಫಾರ್ಮ್ಯಾಟಲ್ಲಿ ತಗೊಳ್ತಾ ಇದೆ. ಬಟ್ ಏನು ಪ್ರಿಂಟೆಡ್ ಫಾರ್ಮ್ ನಿಮಗೆ ರಿಪೋರ್ಟ್ ಏನು ಜನರೇಟ್ ಆಗ್ತಾ ಇದೆ? ಸೊ ದಟ್ ಈಸ್ ಇನ್ ಅ ಫಾರ್ಮ್ ಆಫ್ ಡಿಜಿಟಲ್. ಗೆಟಿಂಗ್? ಸೊ ಅಲ್ಲಿ ಕಂಪ್ಯೂಟರ್ ಏನಾಗ್ತಾ ಇದೆ? ಇನ್ಪುಟ್ನ ನಿಮಗೆ ಅನಲಾಗ್ ಅಲ್ಲಿ ತಗೊಳ್ತಾ ಇದೆ. ಸೊ ದಟ್ ಈಸ್ ಗೋಯಿಂಗ್ ಟು ಬಿ ಕನ್ವರ್ಟ್ ಇನ್ ಟು ದ ಡಿಜಿಟಲ್ ಫಾರ್ಮ್ಯಾಟ್ ಆ್ಯಂಡ್ ಇಟ್ ಈಸ್ ಗಿವಿಂಗ್ ದ ಔಟ್ಪುಟ್ ಇನ್ ಅ ಡಿಜಿಟಲ್ ಫಾರ್ಮ್. ಸೊ ದ ಡಿಜಿಟಲ್ ಸಿಗ್ನಲ್ ಆಗಿ ನಿಮಗೆ ಡೇಟಾನ ಅಥವಾ ಔಟ್ಪುಟ್ನ ಪ್ರೊಡ್ಯೂಸ್ ಮಾಡ್ತಾ ಇದೆ. ಸೊ ದಟ್ ಈಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ಯುವರ್ ಹೈಬ್ರಿಡ್ ಕಂಪ್ಯೂಟರ್ ಸಿಸ್ಟಮ್ಸ್. Getting? So this is all about your computer classification based on working and construction. Getting? So ಯಾವ ಥರ ಕಂಪ್ಯೂಟರ್ ಸಿಸ್ಟಮ್ ವರ್ಕ್ ಮಾಡ್ತಾ ಇದೆ, ಸೊ ಅದ್ರ ಬೇಸಿಸ್ ಮೇಲೆ ನಮಗೆ ಇಲ್ಲಿ 3 types of computer systems ಸಿಕ್ಕಿದೆ. ಸೊ ದಟ್ ಈಸ್ your analog computer, digital computers and the hybrid computers. Okay, so next we'll move on to the next classification. Based on configuration. So based on configuration we are having the 4 types of computer systems, right? Yes. Microcomputers. So the first one is the microcomputers.
So this microcomputers are also known as personal computers. Okay, so this is also known as personal computers. ನೀವೇನು ಪಿ ಸಿ ಅಂತ ಕರಿತೀವಿ ಅಲ್ವಾ, ಪರ್ಸನಲ್ ಕಂಪ್ಯೂಟರ್ಸ್. ಸೊ ದಿಸ್ microcomputers are also known as the personal computer. So this microcomputers are the personal computers are introduced in the year 1970s. So 1970s ಅಲ್ಲಿ ಈ microcomputers ನಾವಿಲ್ಲಿ ಇಂಟ್ರೊಡ್ಯೂಸ್ ಮಾಡ್ಕೊಂಡಿದ್ದೀವಿ. So the number of processors are present in a microcomputers are, it may be 1 or 2. Number of microprocessors. So processors andre ಏನು ಅಂತ ಲಾಸ್ಟ್ ಬಿಫೋರ್ ಕ್ಲಾಸಸ್ ಅಲ್ಲೆಲ್ಲ ನೋಡಿದ್ದೀವಿ ಅಲ್ವಾ. ಎಸ್, ಸೊ ದ ನಂಬರ್ ಆಫ್ ಮೈಕ್ರೋಪ್ರಾಸೆಸರ್ಸ್ ಪ್ರೆಸೆಂಟ್ ಇನ್ microcomputers are, it is present in microcomputer are 1 or 2. So 1 or 2 processors will be present in a microcomputer. Okay, so next, so these microcomputers can be used by only one user at a time. Used by only one user at a time. So one time ಅಲ್ಲಿ only one user ಮಾತ್ರ ಇದನ್ನ ಯೂಸ್ ಮಾಡ್ಬೋದು. ಸೊ ಇಟ್ ಈಸ್ ಅ ಸಿಂಗಲ್ ಯೂಸರ್ ಅಂತ ಹೇಳ್ತೇವೆ. ಓಕೆ, ಎಸ್. ಸೊ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ದಿಸ್ ಈಸ್ ಯರ್ ಪಿ ಸಿ, ಪರ್ಸನಲ್ ಕಂಪ್ಯೂಟರ್ಸ್. ಏನು ಯೂಸ್ ಮಾಡ್ತಾ ಇದ್ದೀವಿ ಈಗ ಕರೆಂಟ್ ಸಿಚುವೇಶನ್ ಅಲ್ಲಿ ಪರ್ಸನಲ್ ಕಂಪ್ಯೂಟರ್ಸ್ನ ನಾವಿಲ್ಲಿ ಅದನ್ನು ಮೈಕ್ರೋ ಕಂಪ್ಯೂಟರ್ಸ್ ಅಂತ ಕರಿತೀವಿ. ಸೊ ಹಿಯರ್ ಇನ್ ದಿಸ್ ಮೈಕ್ರೋ ಕಂಪ್ಯೂಟರ್ಸ್ ಆರ್ ಅಗೇನ್ ಡಿವೈಡೆಡ್ ಇಂಟು 2 types. That is desktop computers and another one is 3 types of computer, that is desktop computer, handheld computers, and another one is portable computers. ಸೊ ಇಲ್ಲಿ ಮೈಕ್ರೋ ಕಂಪ್ಯೂಟರ್ಸ್ನ ನಾವಿಲ್ಲಿ ಫಸ್ಟು ಪರ್ಸನಲ್ ಕಂಪ್ಯೂಟರ್ಸ್ ಅಂತಲೂ ಕರಿತೀವಿ. ಸೊ ದಟ್ ಹ್ಯಾಸ್ ಬೀನ್ ಇಂಟ್ರೊಡ್ಯೂಸ್ಡ್ ಇನ್ ಅ ಇಯರ್ 1970s. ಸೊ ದ ನಂಬರ್ ಆಫ್ ಮೈಕ್ರೋ ಪ್ರೊಸೆಸರ್ಸ್ ಪ್ರೆಸೆಂಟ್ ಇನ್ ದೀಸ್ ಮೈಕ್ರೋ ಕಂಪ್ಯೂಟರ್ಸ್ ಆರ್, ಇಟ್ ಮೇ ಬಿ 1 or it may be 2. Okay, only 1 or the 2 microprocessors we can use, and these microcomputers can be used by the only a single user. So only one person or the one user can use the microcomputers at a time. Okay, so the example is your personal computer. So PC is the best example for your microcomputer. So these microcomputers are again classified into 3 types. So that is the desktop computers, portable computers and the handheld computers. Okay, so what is this desktop computer? So the name itself indicate desktop. So where we are able to place the computer system on the desk or on the ಟೇಬಲ್. ಸೊ ಒಂದು ಕಂಪ್ಯೂಟರ್ ಸಿಸ್ಟಮ್ನ ನಾವಿಲ್ಲಿ ಒಂದು ಕಾನ್ಫಿಗರೇಷನ್ ಮಾಡಿ ಆ ಒಂದು ಆರ್ಗನೈಸ್ನ ನಾವಿಲ್ಲಿ ಒಂದು ಟೇಬಲ್ ಮೇಲೆ ಏನು ಅರೇಂಜ್ ಮಾಡ್ತಾ ಇದ್ದೀವಿ, ಸೊ ಅದಕ್ಕೆ ನಾವಿಲ್ಲಿ ಅದನ್ನು ಡೆಸ್ಕ್ಟಾಪ್ ಕಂಪ್ಯೂಟರ್ ಅಂತ ಕರಿತಾ ಇದ್ದೀವಿ. ಓಕೆ, ಸೊ ಅದರಲ್ಲಿ 2 models ನಮಗೆ ಸಿಗ್ತಾ ಇದೆ ಡೆಸ್ಕ್ಟಾಪ್ ಕಂಪ್ಯೂಟರ್ಸಲ್ಲಿ. ಸೊ ವಿ ಆರ್ ಹ್ಯಾವಿಂಗ್ ದ 2 models, ದಟ್ ಈಸ್ ದ ಡೆಸ್ಕ್ಟಾಪ್ ಮಾಡೆಲ್ ಆ್ಯಂಡ್ ದ ಟವರ್ ಮಾಡೆಲ್ ಅಂತ ಕರಿತೇವೆ. ಓಕೆ, ಸೊ ಡೆಸ್ಕ್ಟಾಪ್ ಕಂಪ್ಯೂಟರ್ಸಲ್ಲೇ ನಮಗೆ 2 models ಸಿಗ್ತಾ ಇದೆ, ದಟ್ ಈಸ್ desktop model and another one is the tower model. Okay, tower model. So ಇವೆರಡೂ ಕೂಡ ನಮಗೆ ಡೆಸ್ಕ್ಟಾಪ್ ಕಂಪ್ಯೂಟರ್ಸ್ ಅಂತಾನೆ ಕರಿತೀವಿ. ಸೊ ಎರಡೂ ಕೂಡ ನಾವಿಲ್ಲಿ ಡೆಸ್ಕ್ಟಾಪ್ ಮೇಲೆ ಮೀನ್ಸ್ ದ ಟೇಬಲ್ ಮೇಲೆ ಅದನ್ನು ಅರೇಂಜ್ಮೆಂಟ್ ಮಾಡ್ತಾ ಇದ್ದೀವಿ. ಆ ಒಂದು ಕಂಪ್ಯೂಟರ್ ಸಿಸ್ಟಮ್ನ ಏನು
ಟೇಬಲ್ ಮೇಲೆ ಅರೇಂಜ್ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ನಾವಿಲ್ಲಿ ಇದನ್ನ ಡೆಸ್ಕ್ಟಾಪ್ ಕಂಪ್ಯೂಟರ್ ಅಂತ ಕರೀತಾ ಇದ್ದೀವಿ. ಓಕೆ, ನೆಕ್ಸ್ಟ್ ಕಮಿಂಗ್ ಟು ದ ಪೋರ್ಟಬಲ್ ಕಂಪ್ಯೂಟರ್. ಸೊ ಪೋರ್ಟಬಲ್ ಕಂಪ್ಯೂಟರ್ ಆಸ್ ಕಂಪೇರ್ಡ್ ಟು ದ ಡೆಸ್ಕ್ಟಾಪ್ ಕಂಪ್ಯೂಟರ್, ಪೋರ್ಟಬಲ್ ಕಂಪ್ಯೂಟರ್ಸ್ ಆರ್ ಹ್ಯಾವಿಂಗ್ ದ ಮೋರ್ ಸಿಗ್ನಿಫಿಕೆನ್ಸ್. ಸೊ ತುಂಬ ಯೂಸಸ್ ಇದೆ. ಏನು ಡೆಸ್ಕ್ಟಾಪ್ ಕಂಪ್ಯೂಟರ್ಗೆ ಸ್ಪೇಸ್ನ ತುಂಬ ಸ್ಪೇಸ್ನ ಆಕ್ಯುಪೈ ಮಾಡ್ಕೊಳ್ಳುತ್ತೆ, ವೆರಾಸ್ ಪೋರ್ಟಬಲ್ ಕಂಪ್ಯೂಟರ್ ಆರ್ ಏಬಲ್ ಟು ಕ್ಯಾರಿ ಫ್ರಮ್ ಒನ್ ಪ್ಲೇಸ್ ಟು ದ ಅನದರ್ ಪ್ಲೇಸ್. ಈಸಿಯಾಗಿ ಅದನ್ನು ಕ್ಯಾರಿ ಮಾಡ್ಬೋದು, ಬಟ್ ವಿ ಕಾಂಟ್ ಕ್ಯಾರಿ ದ ಡೆಸ್ಕ್ಟಾಪ್ ಕಂಪ್ಯೂಟರ್ ಈಸಿಯಾಗಿ ಕ್ಯಾರಿ ಮಾಡೋದಕ್ಕೆ ಆಗೋದಿಲ್ಲ. ಗೆಟಿಂಗ್? ಸೊ ಪೋರ್ಟಬಲ್ ಕಂಪ್ಯೂಟರ್ನ ನಾವಿಲ್ಲಿ ಕ್ಯಾರಿ ಮಾಡ್ಬೋದು, ದಟ್ ಈಸ್ ಫ್ರಮ್ ಒನ್ ಪ್ಲೇಸ್ ಟು ದ ಅನದರ್ ಪ್ಲೇಸ್. ಸೊ ಇದನ್ನು ನಾವಿಲ್ಲಿ ಎಕ್ಸಾಂಪಲ್ ಇದಕ್ಕೆ ಲ್ಯಾಪ್ಟಾಪ್ನು ಕೂಡ ತಗೋಬೋದು. ಸೊ ಲ್ಯಾಪ್ಟಾಪ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ಯುವರ್ ಪೋರ್ಟಬಲ್ ಕಂಪ್ಯೂಟರ್ಸ್. ಗೆಟಿಂಗ್? ಸೊ ಪೋರ್ಟಬಲ್ ಕಂಪ್ಯೂಟರ್ಸ್ಗೆ ಬೆಸ್ಟ್ ಎಕ್ಸಾಂಪಲ್ ಯಾವುದು? ಲ್ಯಾಪ್ಟಾಪ್ಸ್. ಸೊ ಹಿಯರ್ ಲ್ಯಾಪ್ಟಾಪ್ ಇಟ್ ಈಸ್ ಆಲ್ಸೋ ನೋನ್ ಆಸ್ ದ ನೋಟ್ಬುಕ್. ಇದಕ್ಕೆ ನೋಟ್ಬುಕ್ ಅಂತಾನು ಕರಿತೇವೆ. ಲ್ಯಾಪ್ಟಾಪ್ ಆರ್ ದ ನೋಟ್ಬುಕ್. ಸೊ ಅನದರ್ ಒನ್ ಈಸ್ so next is the handheld computer. So handheld, name itself indicates here handheld. So the device which can be carried with the help of our palm. ಸೊ ನಮ್ಮ ಪಾಮ್ ಇಂದ ಏನು ಕೈಯಿಂದ ಏನು ಹ್ಯಾಂಡಲ್ ಮಾಡ್ಬೋದು, ಸೊ ಅಂಥ ಒಂದು ಡಿವೈಸ್ನ ನಾವಿಲ್ಲಿ ಹ್ಯಾಂಡ್ ಹೆಲ್ಡ್ ಡಿವೈಸ್ ಅಂತ ಕರಿತಾ ಇದ್ದೀವಿ. ಸೊ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯರ್ ಟ್ಯಾಬ್ಲೆಟ್ಸ್, ಓಕೆ, ಆರ್ ದ ಸ್ಮಾರ್ಟ್ ಫೋನ್ಸ್. ಸೊ ದೀಸ್ ಆರ್ ಆಲ್ಸೋ ವೆರಿ ಈಸಿಯರ್ ಟು ಕ್ಯಾರಿ ಫ್ರಮ್ ಒನ್ ಪ್ಲೇಸ್ ಟು ದ ಅನದರ್ ಪ್ಲೇಸ್. ಸೊ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ನಾವು ಅದನ್ನು ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಸೊ ದೀಸ್ ಆರ್ ಆಲ್ಸೋ ಪೋರ್ಟಬಲ್. ಪೋರ್ಟಬಲ್ ಇನ್ ದ ಸೆನ್ಸ್ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಕ್ಯಾರಿ ಮಾಡುವಂಥ ಡಿವೈಸ್ಗೆ ನಾವಿಲ್ಲಿ ಪೋರ್ಟಬಲ್ ಡಿವೈಸ್ ಅಂತ ಕರೀತಾ ಇದ್ದೀವಿ. ಸೊ ವೆರಾಸ್ ಡೆಸ್ಕ್ಟಾಪ್ಸ್ ಆರ್ ನಾಟ್ ವೆರಿ ಮಚ್ ಈಸಿ ಟು ಪೋರ್ಟ್ ಅಲ್ವಾ. ಸೊ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅದನ್ನು ಚೇಂಜ್ ಮಾಡ್ಬೋದು ಪ್ಲೇಸ್ನ, ಬಟ್ ಇಟ್ ಈಸ್ ನಾಟ್ ಮಚ್ ಈಸಿಯರ್ ಆಸ್ ಕಂಪೇರ್ಡ್ ಟು ದ portable computers and the handheld computers. Okay, so these are also called the palm tops. ಇದನ್ನ ನಾವಿಲ್ಲಿ palm top ಅಂತಾನು ಕರೀತೇವೆ. palm top. So ಇದನ್ನ ಲ್ಯಾಪ್ಟಾಪ್ ಅಂತ ಕರೀತೇವೆ, ಇದನ್ನ palm top ಅಂತ ಕರೀತೇವೆ, whereas these are desktop. Get it? So these are the types of your micro computers. So here where we can use these microcomputers. So ಈ microcomputers ನ ಡೆಸ್ಕ್ಟಾಪ್ ನ ಲ್ಯಾಪ್ಟಾಪ್ಸ್ ನ ಸ್ಮಾರ್ಟ್ ಫೋನ್ಸ್ ನ ಎಲ್ಲಿ ಯೂಸ್ ಮಾಡ್ತೀವಿ? So which are all the areas where we are using these microcomputers? So the uses of microcomputers are widely used in offices, homes. Offices ಅಲ್ಲಿ ಯೂಸ್ ಮಾಡ್ತಾ ಇದ್ದೀವಿ ಅಲ್ವಾ ಡೆಸ್ಕ್ಟಾಪ್ ಕಂಪ್ಯೂಟರ್ಸ್ ನ. It may be used in a schools, colleges, environment ಅಲ್ಲೂ ಯೂಸ್ ಮಾಡ್ತಾ ಇದ್ದೀವಿ. Next, widely used in a homes also. So ಮತ್ತೆ homes for the entertainment purpose, for browsing purpose ಅಲ್ವಾ. ಸೊ ಈಗ ವರ್ಕ್ ಫ್ರಮ್ ಹೋಮ್, ಸೊ ಲ್ಯಾಪ್ಟಾಪ್ಸ್ನ ಎಲ್ಲ ಮನೆಯಲ್ಲಿ ಇಟ್ಕೊಂಡು ಯೂಸ್ ಮಾಡ್ತಾ ಇದ್ದೀವಿ ಅಲ್ವಾ. ಸೊ ದೋಸ್ ಆರ್ ದ ಮೈಕ್ರೋ ಕಂಪ್ಯೂಟರ್ಸ್. ಓಕೆ, ಎಸ್. So this is all about the microcomputers. So microcomputers are also known as the personal computers, which has been introduced in a year 1970s. So next, so the number of microprocessors present in a microcomputers are, it may be 1 or the 2. Okay, and it is a single user computer systems, because only one user can use the system at a time. So there are again 3 subcategories in a microcomputer, that is the desktop computers, portable computers and the handheld computers. Okay, yes. So the next is mini computer. So the next thing is the mini computer. So these mini computers are introduced in the year 1960s. So ಇದು 1960s ಅಲ್ಲಿ ಇಂಟ್ರೊಡ್ಯೂಸ್ ಆಗಿರುವಂತಹ ಒಂದು ಟೈಪ್ ಆಫ್ ಕಂಪ್ಯೂಟರ್ಸ್, and these are more powerful than the microcomputers. These are more powerful than microcomputers, and these are very large than microcomputers. So microcomputers ಇಂದ ತುಂಬ ಲಾರ್ಜ್ ಕೂಡ ಇದೆ and ತುಂಬ ಪವರ್ಫುಲ್ ಕೂಡ
ಇದೆ and this consists of 2 or more processors. So powerful ಇದೆ in the sense ಏನಿಲ್ಲಿ ಸೊ ತುಂಬ ಬೇಗ ಎಕ್ಸಿಕ್ಯೂಷನ್ ಆಗ್ತಾ ಇದೆ ಆಸ್ ಕಂಪೇರ್ ಟು ದ ಮೈಕ್ರೋ ಪ್ರೊಸೆಸರ್. ಸೊ ಬೇಗ ಎಕ್ಸಿಕ್ಯೂಷನ್ ಆಗ್ತಾ ಇದೆ ಅಂದರೆ ಅರ್ಥ ಏನು ಅಲ್ಲಿ ನಂಬರ್ ಆಫ್ ಪ್ರಾಸೆಸರ್ಸ್ ಜಾಸ್ತಿ ಇದೆ. ಸೊ ಮೈಕ್ರೋ ಪ್ರೊಸೆಸರ್ ಅಲ್ಲಿ ಏನು ಹೇಳಿದ್ವಿ, ಸೊ ದೇರ್ ಈಸ್ ಅ ಪ್ರೆಸೆನ್ಸ್ ಆಫ್ ಓನ್ಲಿ 1 ಆರ್ ದ 2 ಮೈಕ್ರೋ ಪ್ರೊಸೆಸರ್ಸ್ ಅಂತ ಹೇಳಿದ್ವಿ ಅಲ್ವಾ. ಸೊ ಹಿಯರ್ ಇನ್ ಅ ಮಿನಿ ಕಂಪ್ಯೂಟರ್ಸ್ ಸೊ ದೇರ್ ಈಸ್ ಅ presence of 2 or more than 2 processors. Getting? So 2 or more processors na ಇಲ್ಲಿ ಯೂಸ್ ಮಾಡ್ತಾ ಇದೀವಿ, hence it is more powerful than the microprocessors and it can execute, it can have 4000 connected users. ಸೊ ಇಲ್ಲಿ ಏನು ಮಾಡುತ್ತಾ 4000 ಯೂಸರ್ಸ್ನ ಒಂದೇ ಪೆರಿಫೆರಲಿ ಒಂದೇ ಒಂದು ಯೂಸರ್ಸ್ ಇಟ್ ಕ್ಯಾನ್ ಸರ್ವ್ ಅಪ್ ಟು 4000 ಕನೆಕ್ಟೆಡ್ ಯೂಸರ್ಸ್ ಸೈಮಲ್ಟೇನಿಯಸ್ಲಿ. 4000 ಕನೆಕ್ಟೆಡ್ ಯೂಸರ್ಸ್ನ ಇಲ್ಲಿ ಸರ್ವ್ ಮಾಡುವಂಥ ಕೆಪಾಸಿಟಿ ಮಿನಿ ಕಂಪ್ಯೂಟರಿಗೆ ಇದೆ. 4000 ಯೂಸರ್ಸ್, ಸೊ ಒಂದು ಸರ್ವರ್ ಇದೆ, ಕ್ಲೈಂಟ್ಸು 4000 ಕ್ಲೈಂಟ್ಸ್ಗೆ ಅಟ್ ಎ ಟೈಮ್ ಸರ್ವ್ ಮಾಡುವಂಥ ಕೆಪಾಸಿಟಿ ಯಾವುದಕ್ಕಿದೆ, ಮಿನಿ ಕಂಪ್ಯೂಟರ್ಸ್ಗಿದೆ. ಸೊ ಇಟ್ ಈಸ್ ಮೋರ್ ಪವರ್ಫುಲ್. ಸೊ ಜಾಸ್ತಿ ಮೈಕ್ರೋ ಪ್ರೊಸೆಸರ್ಸ್ನ ಯೂಸ್ ಮಾಡ್ತಾ ಇದ್ದೀವಿ, ಹೆನ್ಸ್ ಇಟ್ ಈಸ್ ಹ್ಯಾವಿಂಗ್ ದ ಕೆಪಾಸಿಟಿ ಆಫ್ ಸರ್ವಿಂಗ್ 4000 connected users simultaneously. At a time it can serve for the 4000 users. Getting? Yes. So the next is, it is also called as dumb terminal. So ಇದಕ್ಕೆ ನಾವಿಲ್ಲಿ dumb terminal ಅಂತಾನೂ ಕರಿತೀವಿ. Dumb terminal. Okay. So this is about the mini computer. So it is used in a small companies. So ಇದನ್ನ ಎಲ್ಲಿ ಯೂಸ್ ಮಾಡ್ತೀವಿ ಮಿನಿ ಕಂಪ್ಯೂಟರ್ಸ್ನ, ಸ್ಮಾಲ್ ಕಂಪನೀಸ್ ಟು ಪ್ರೊವೈಡ್ ದ ಸೆಂಟ್ರಲೈಸ್ಡ್ ಸ್ಟೋರೇಜ್ ಆಫ್ ಇನ್ಫಾರ್ಮೇಷನ್. ಸೊ ಸ್ಮಾಲ್ ಕಂಪನೀಸಲ್ಲಿ, ನಾಟ್ ಇನ್ ಅ ಲಾರ್ಜ್ ಸ್ಕೇಲ್ ಕಂಪನೀಸ್, ಸ್ಮಾಲ್ ಸ್ಕೇಲ್ ಕಂಪನೀಸಲ್ಲಿ ನಾವು ಇದನ್ನು ಯೂಸ್ ಮಾಡ್ತೀವಿ. LSI ಅಲ್ಲಿ ಯೂಸ್ ಮಾಡ್ತೇವೆ. ಸೊ ದಟ್ ಈಸ್ ದ ಸ್ಮಾಲ್ ಸ್ಕೇಲ್ ಕಂಪನೀಸ್, SSC. ಸ್ಮಾಲ್ ಸ್ಕೇಲ್ ಕಂಪನೀಸ್. ಸೊ ಎಲ್ಲಿ ನಮಗೆ ಲೆಸ್ ದ್ಯಾನ್ 4000 ಕನೆಕ್ಟೆಡ್ ಯೂಸರ್ಸ್ ಇರುತ್ತೋ, ಸೊ ಅಲ್ಲಿ ಸಫಸ್ಟಿಕೇಟೆಡ್ ಆಗಿ ನಾವಿಲ್ಲಿ ಮಿನಿ ಕಂಪ್ಯೂಟರ್ಸ್ನ ಯೂಸ್ ಮಾಡ್ಕೋಬೋದು. ಸೊ 4000 ಲೆಸ್ ಕ್ಲೈಂಟ್ಸ್ ಇದ್ದಾರೆ ಅಂದರೆ, ಸೊ ಆಬ್ವಿಯಸ್ಲಿ ಇಟ್ ಈಸ್ ಅ ಸ್ಮಾಲ್ ಸ್ಕೇಲ್ ಅಲ್ವಾ. ಸೊ ಲಾರ್ಜ್ ಸ್ಕೇಲ್ ಮೀನ್ಸ್ ದೇರ್ ಈಸ್ ಅ ಮಿಲಿಯನ್ ಆಫ್ ಕನೆಕ್ಟೆಡ್ ಯೂಸರ್ಸ್ ಇರ್ತಾರೆ ಅಲ್ವಾ. ಸೊ ಅಲ್ಲೆಲ್ಲ ನಾವು ಮಿನಿ ಕಂಪ್ಯೂಟರ್ಸ್ನ ಯೂಸ್ ಮಾಡೋಕ್ಕಾಗೋದಿಲ್ಲ. ಸೊ ವೆರಾಸ್ ದ ಮಿನಿ ಕಂಪ್ಯೂಟರ್ ಸರ್ವ್ ಫಾರ್ ಅ 4000 ಕನೆಕ್ಟೆಡ್ ಯೂಸರ್ಸ್ ಸೈಮಲ್ಟೇನಿಯಸ್ಲಿ. ಸೊ ಅಷ್ಟು ಒಳಗಡೆ ಯಾವ ಕಂಪನೀಸ್ ಅಷ್ಟು ಒಂದು ಎಂಪ್ಲಾಯೀಸ್ ಅಥವಾ ಅಷ್ಟು ಯೂಸರ್ಸ್ನ ಯೂಸ್ ಮಾಡ್ತಾ ಇದೆ ಅಂಥ ಒಂದು ಸ್ಮಾಲ್ ಸ್ಕೇಲ್ ಕಂಪನೀಸಲ್ಲಿ, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸಲ್ಲಿ ನಾವು ಸೊ ಮಿನಿ ಕಂಪ್ಯೂಟರ್ಸ್ನ ಯೂಸ್ ಮಾಡ್ತೀವಿ. ಗೆಟಿಂಗ್? ಸೊ ದೀಸ್ ಮಿನಿ ಕಂಪ್ಯೂಟರ್ಸ್ ಆರ್ ಲಾರ್ಜರ್ ದನ್ ದ ಮೈಕ್ರೋ ಕಂಪ್ಯೂಟರ್. ಸೈಜಲ್ಲಿ ತುಂಬ ದೊಡ್ಡದಿರುತ್ತೆ ಆಸ್ ಕಂಪೇರ್ ಟು ದ ಮೈಕ್ರೋ ಕಂಪ್ಯೂಟರ್. ಸೊ ಮೈಕ್ರೋ ಕಂಪ್ಯೂಟರ್ ಸೈಜ್ ಅಂದರೆ ವಿ ಕ್ಯಾನ್ ಕ್ಯಾರಿ ಇಟ್ ಅಲ್ವಾ. ಸೊ ವೆರಾಸ್ ದ ಮಿನಿ ಕಂಪ್ಯೂಟರ್ಸ್ ಕೆನಾಟ್, ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಕ್ಯಾರಿ. ಓಕೆ, ಎಸ್. ಸೊ ದ ನೆಕ್ಸ್ಟ್ ಈಸ್ ಮೇನ್ ಫ್ರೇಮ್ ಕಂಪ್ಯೂಟರ್ಸ್. So the next is the mainframe computers. So these are introduced in the year 1975. 1975 ಅಲ್ಲಿ introduce ಆಗಿದ್ದು. It is very large in size. Very large in size. So as compared to the micro computers and the mini computers, mainframe computers are very large. It may be the computers of mainframe, they may occupy the whole room. So room ಅನ್ನು ಆಕ್ಯುಪೈ ಮಾಡ್ಕೊಳ್ಳುವಂಥ ಒಂದು ಲಾರ್ಜ್ ಕೆಪಾಸಿಟಿ ನಿಮ್ಮ ಮೇನ್ ಫ್ರೇಮ್ ಕಂಪ್ಯೂಟರ್ಸಿಂದು ಆಗಿರುತ್ತೆ. ಓಕೆ, ಸೊ ಮಿನಿ ಕಂಪ್ಯೂಟರ್ಸ್ ಮತ್ತು ಮೈಕ್ರೋ ಕಂಪ್ಯೂಟರ್ಸ್ಗಿಂತ ತುಂಬ ಲಾರ್ಜ್ ಇರುತ್ತೆ ಮೇನ್ ಫ್ರೇಮ್ ಕಂಪ್ಯೂಟರ್ ಸಿಸ್ಟಮಿನ ಸೈಜ್. ಓಕೆ, ಎಸ್. ಸೊ ನೆಕ್ಸ್ಟ್ ಹಿಯರ್ ಇಟ್ ಈಸ್ ಹ್ಯಾವಿಂಗ್ more powerful. It is more powerful than the mini computer. More powerful than mini computer.
ಸೊ ಇಲ್ಲಿ ಮಿನಿ ಕಂಪ್ಯೂಟರ್ಸ್ ಆರ್ ಮೋರ್ ಪವರ್ಫುಲ್ ಅಂಡ್ ಲಾರ್ಜರ್ than the microcomputer, whereas the mainframe computers are more powerful and more larger than the mini computer. Getting? Yes. So next, why it is more powerful? Because it is having the multi-user characteristic. Multi-user means multiple number of users can use the computer system at a time. N number of users can use. Alva? So whereas the microcomputers are the microcomputers are a single user anta helidve alva, but the mainframe computers are multi user, means multiple number of users can use the computer, means multiple tasks can be completed or processed at a time. So one day time alli multiple number of tasks na multiple processors alli complete ಮಾಡಬಹುದು. Okay, next it serves up to 50,000 users. So ಎಷ್ಟು ಯೂಸರ್ಸ್ ನ ಸರ್ವ್ ಮಾಡುತ್ತಾ ಇದು 50,000 users. It can serve the mainframe computers having the capacity or the capability of serving more than 50,000 users. 50,000 up to 50,000 users na serve ಮಾಡುವಂತ capacity mainframe computers ಗಿದೆ. Whereas the mini computers are having the capacity of serving 4,000 users. But the mainframe computers are having the serving capacity of 50,000 users. Okay, and user access through the terminal. So and it is working or executing the process with a 16 million instructions per second. MIPS, 16 MIPS means 16 million instructions per second. So speed ಎಷ್ಟಿದೆ, ಹೇಗೆ ಎಕ್ಸಿಕ್ಯೂಷನ್ ಆಗ್ತಾ ಇದೆ ಪರ್ ಸೆಕೆಂಡ್, ಒಂದು ಸೆಕೆಂಡಲ್ಲಿ 16 millions of instruction ಎಕ್ಸಿಕ್ಯೂಟ್ ಮಾಡುವಂಥ ಕೆಪಾಸಿಟಿ ಮೇನ್ ಫ್ರೇಮ್ ಕಂಪ್ಯೂಟರ್ಸ್ಗೆ ಇದೆ. ಇಸ್ ಇಟ್? ಎಸ್. ಸೊ ಇಟ್ ಕ್ಯಾನ್ ಎಕ್ಸಿಕ್ಯೂಟ್ 16 million of instructions per second. So MIPS stands for million of instructions per second. Instructions per second. So ಒಂದು ಸೆಕೆಂಡಲ್ಲಿ 16 million instructions ನ ಇಲ್ಲಿ ಎಕ್ಸಿಕ್ಯೂಷನ್ ಮಾಡುತ್ತೆ. ಓಕೆ, ಮೀನ್ಸ್ ದಟ್ ಮಚ್ ಫಾಸ್ಟರ್ ಇಟ್ ಈಸ್. ಓಕೆ, ನೆಕ್ಸ್ಟ್ ಯೂಸಸ್. ಸೊ ಇದನ್ನ ಎಲ್ಲಿ ಯೂಸ್ ಮಾಡ್ತೇವೆ? ಸೊ ದೀಸ್ ಮೇನ್ ಫ್ರೇಮ್ ಕಂಪ್ಯೂಟರ್ಸ್ ಆರ್ ಯೂಸ್ ಇನ್ ಅ ಲಾರ್ಜ್ ಕಂಪನೀಸ್, ಲಾರ್ಜ್ ಸ್ಕೇಲ್ ಇಂಡಸ್ಟ್ರೀಸ್ ಅಲ್ಲಿ ಇದನ್ನ ಯೂಸ್ ಮಾಡ್ತೇವೆ. ಸೊ ನೆಕ್ಸ್ಟ್ ಲೈವ್ ಎಕ್ಸಾಂಪಲ್ಸ್ ಅಂತಂದರೆ ಇಲ್ಲಿ ಕ್ಲೈಂಟ್ ಆಗಿ ಯೂಸ್ ಮಾಡ್ತಾ ಇರೋದು ನಿಮ್ಮ RBI, HDFCs, TCS, HCL, ವಿಪ್ರೋ ಏನು ಕಂಪನೀಸ್ ಇದೆ ಆ ಎಲ್ಲ ಕಂಪನೀಸು ಈ ಒಂದು ಮೇನ್ ಫ್ರೇಮ್ ಕಂಪ್ಯೂಟರ್ಸ್ನ ಕ್ಲೈಂಟ್ಸ್ ಆಗಿದ್ದಾವೆ. ಓಕೆ, ಸೊ ಕ್ಲೈಂಟ್ಸ್ ಈ ಮೇನ್ ಫ್ರೇಮ್ ಕಂಪ್ಯೂಟರ್ಸ್ನ ಯೂಸ್ ಮಾಡ್ತಾ ಇರೋಂಥ ಕ್ಲೈಂಟ್ಸು ವಿಪ್ರೋ. ಸೊ ದೀಸ್ ಆರ್ ದ ಕಂಪನೀಸ್, MNCs ಇವೆಲ್ಲ. ಓಕೆ, ಮಲ್ಟಿನ್ಯಾಷನಲ್ ಕಂಪನೀಸ್. ವಿಪ್ರೋ, HCL, RBI,